ಆಕ್ಸಿಡೆಂಟ್ ಆದಮೇಲೆ KR ಹಾಸ್ಪಿಟಲ್ಲಿ ನೋಡಿದ್ದಾರೆ. KR ಹಾಸ್ಪಿಟಲ್ ನೋಡಿಬಿಟ್ಟು ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಇದೆ, ಪ್ಯೂಪಲ್ಸ್ ಡೈಲೇಟೆಡ್ ಆಗಿದೆ. ಅಂದರೆ ಏನಂತ, ಕೃಷ್ಣಮಣಿ ಇರುತ್ತಲ್ಲ, ಕಣ್ಣಿಂದ ಕೃಷ್ಣಮಣಿ ಅದು ಪೂರ್ತಿ 6 ಮಿಲಿಮೀಟರ್ ಡೈಲೇಟೆಡ್ ಆಗಿ ರಿಯಾಕ್ಷನ್ನೇ ಇಲ್ಲ, ಅದ್ರದ್ದು ಮೂಮೆಂಟ್ಸೇ ಇಲ್ಲ. ಅಂಥ ಸಂದರ್ಭದಲ್ಲಿ ಉಸಿರಾಟ ಸರಿ ಇರೋದಿಲ್ಲ. ಉಸಿರಾಟ ಸರಿ ಇಲ್ಲ ಅಂದ್ಬಿಟ್ಟು ಅವರೇ ಇಂಟರ್ವ್ಯೂ ಮಾಡಿದ್ದಾರೆ. KR ಹಾಸ್ಪಿಟಲ್ಲೇ ಟ್ಯೂಬ್ ಹಾಕ್ಬಿಟ್ಟು ವೆಂಟಿಲೇಷನ್ ಕೊಟ್ಟು ಆಮೇಲೆ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಅವ್ರು ಸಿಗ್ನೇಚರ್ ತೊಗೊಂಡ್ಬಿಟ್ಟು ಆಮೇಲೆ ಕಳಿಸಿದ್ದಾರೆ. ಅವ್ರು ಇಲ್ಲಿ ಬಂದಾಗೂ ಅದೇ ಕಂಡೀಷನ್ ಇತ್ತು. ಕಂಡೀಷನ್ ಇದ್ದಾಗ ನಾವು ಇನ್ನೊಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಬ್ರೈನಲ್ಲಿ ಫುಲ್ಲು ಹೈಪೋ ಡೆನ್ಸಿಟಿ, ಅಂದರೆ ಬ್ರೈನ್ ಒಳಗಡೆ ರಕ್ತ ಚಲನೆಯೇ ಇಲ್ಲ. ಅಂಥ ಕಂಡೀಷನಲ್ಲಿ ಉಸಿರಾಟ ಇರೋದಿಲ್ಲ, ನರ ಎಲ್ಲ ಹಾಳಾಗೋಗಿರುತ್ತೆ. ಬ್ರೈನ್ ಸ್ಟೆಮ್ ಅಂದರೆ ಉಸಿರಾಡೋ ನರಗಳೇನಿರುತ್ತೆ ಅದು ಡ್ಯಾಮೇಜ್ ಆಗೋಗಿರುತ್ತೆ. ನಾವೇನಾದ್ರು ಒಂದು ದೊಡ್ಡ ಕ್ಲಾಟ್ ಇದ್ದರೆ ಅಥವಾ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ದರೆ ಅಥವಾ ಏನಾದ್ರು ತೆಗೆದಾಗ ಅದರದಕ್ಕೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಥರ ಆದರೆ ಅದಕ್ಕೆ ಆಪ್ರೇಷನ್ ಮಾಡಿ ತೆಗಿಬೋದು. ಇದು ಆಪ್ರೇಷನ್ ಮಾಡುವಂಥ ಕಂಡೀಷನ್ ಅಲ್ಲ. ನರನೇ ಡ್ಯಾಮೇಜ್ ಪೂರ್ತಿ ಆಗೋಗಿದಾಗ ಆಪ್ರೇಷನ್ ಮಾಡಲಿಕ್ಕಾಗೋದು. ಇಂಥ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿರುವಂಥ ಮಕ್ಕಳಾಗಲಿ ಯುವಕರಾಗಲಿ ಅಂಥವ್ರಿಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡಲ್ಲ. ಅವ್ರಿಗೆ ಬ್ರೈನ್ ಕಂಡೀಷನ್ನು ವ್ಯತ್ಯಾಸ ಇರುತ್ತೆ, ಅವ್ರದ್ದು ಬ್ರೈನ್ ಕಂಡೀಷನ್ ಸರಿಯಾಗಿ ವರ್ಕ್ ಮಾಡ್ತಿರಲ್ಲ, ಅಂದರೆ ಹಾರ್ಟ್ ಹೊಡ್ಕೋತಿರುತ್ತೆ, ಎಲ್ಲನೂ ಸರಿಗಿರುತ್ತೆ. ಆ ಸಂದರ್ಭದಲ್ಲಿ ಮಗುಗೆ ಏನೂ ರೆಸ್ಪಾನ್ಸೇ ಇಲ್ವಲ್ಲ ಅಂತ ಸತ್ತೋಗಿದೆ ಅಂತ ಇವ್ರು ಹಡಿಸಿದ್ದಾರೆ. ಅವ್ರ ರಿಲೇಟಿವ್ಸ್ನೂ ಕರೆದ್ಬಿಟ್ಟು ಅವ್ರ ಮೈದಾನ ಅವರು ಮಾವ ಯಾರೋ ಬರ್ತಿದ್ರು, ಅವ್ರ ತಾಯಿನೂ ಪಕ್ಕದಲ್ಲೇ ಮಲಗಿದ್ರು, ಅವ್ರಿಗೂ ಟ್ರೀಟ್ಮೆಂಟ್ ಮಾಡಿದ್ರು. ಆ ಮಗುದು ನೋಡಿಕೊಂಡು ಈ ಥರ ಹಿಂಗೆ ಕಂಡೀಷನ್ ಇದೆ, ಸೀರಿಯಸ್ ಇದೆ, ಇದು ಬದುಕೋದಿಲ್ಲ ಮಗು, ಅದಕ್ಕೆ ಕಂಡೀಷನ್ ತುಂಬ ಸೀರಿಯಸ್ ಇದೆ, ವೆಂಟಿಲೇಷನ್ ನಾವು ಕಂಟಿನ್ಯೂ ಮಾಡಬೇಕು, ವೆಂಟಿಲೇಷನ್ ತೆಗೆಯೋ ಹಾಗಿಲ್ಲ. ಆ ಕಾರಣದಿಂದ ವೆಂಟಿಲೇಷನ್ ಕಂಟಿನ್ಯೂ ಮಾಡಿದ್ವಿ. ಪೇಷಂಟು ಇಲ್ಲಿಂದ ಹೋದಾಗ್ಲೂ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಹೋದಾಗ್ಲೂ ಬದುಕಿತ್ತು, ಹಾರ್ಟ್ ಹೊಡ್ಕೋತಾ ಇತ್ತು, ಯೂರಿನ್ ಔಟ್ಪುಟ್ ಇತ್ತು, ಬೇರೆ ಎಲ್ಲ ಫಂಕ್ಷನ್ಸ್ ಇತ್ತು. ಬ್ರೈನಿಗೆ ಸಂಬಂಧಪಟ್ಟಂಗೆ ಏನು ಫಂಕ್ಷನ್ಸ್ ಇರುತ್ತೆ ಅದಿರಲಿಲ್ಲ. ಅದು ಮಗು ತೀರೋಗಿದ್ರೆ ನಾವು ತಕ್ಷಣ ವೆಂಟಿಲೇಷನ್ ಸ್ಟಾಪ್ ಮಾಡ್ತೀವಿ. ಮಗು ತೀರೋಗಿಲ್ಲ, ಹಾರ್ಟ್ ರೇಟ್ ಎಲ್ಲ ಹೊಡ್ಕೋತಿದ್ದು ಪ್ರತಿಯೊಂದನ್ನು ನಾವು ರಿಲೇಟಿವ್ಸನ್ನ ಕರೆದ್ಬಿಟ್ಟು ನೋಡಿ ಇಲ್ಲಿ ಹೊಡ್ಕೋತಾ ಇದೆ, ಇದು ಹಾರ್ಟು, ಇದು ECG ವೇವ್ಸು, ಇದು ಪಲ್ಸ್ ರೇಟು, ಇದು ಬ್ಲಡ್ ಪ್ರೆಷರ್ ಎಲ್ಲ ತೋರಿಸಿದ್ರು. ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಅವರು KR ಹಾಸ್ಪಿಟಲ್ಗೆ ಹೋದಾಗ್ಲೂ ಊರು ಅಡ್ಮಿಟ್ ಮಾಡ್ಕೊಂಡು ಆಮೇಲೆ ಎಷ್ಟು ಅವರ್ಸ್ ಆದಮೇಲೆ ನಾವು ಹೋಗಿದ್ದು. ನೆನ್ನೆ ಮಿಡ್ನೈಟಲ್ಲಿ. ಸೊ ಆ ಥರ ಅಂದರೆ ಡೆಡ್ ಬಾಡೀಸ್ ನೋಡ್ಬಿಟ್ಟು ಅಡ್ಮಿಟ್ಸ್ ಸತ್ತೋಗಿರೋ ಮಗುನ ಯಾರು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿ ವೆಂಟಿಲೇಟ್ ಮಾಡೋಕ್ಕೆ. ಸೊ ಇಲ್ಲಿ ಬಂದು ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಬಿಲ್ಲಿಗೆ ಸಂಬಂಧಪಟ್ಟಿರುತ್ತೆ ಯು ಟಾಕ್ ಟು ದ ಅಡ್ಮಿನಿಸ್ಟ್ರೇಷನ್, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ಅದು ನೀವು ಐ ಆಮ್ ಓನ್ಲಿ ಎ ಮೆಡಿಕಲ್ ಪರ್ಸನ್. ಮೆಡಿಸಿನ್ಗೆ ಸಂಬಂಧಪಟ್ಟಂಗೆ, ಪೇಷಂಟ್ಗೆ ಸಂಬಂಧಪಟ್ಟಂಗೆ ಏನು ತೊಂದರೆ ಇತ್ತು, ಏನು ಟ್ರೀಟ್ಮೆಂಟ್ ಆಯಿತು ಅದನ್ನು ಹೇಳ್ಬೋದು. ಬಿಲ್ಲಿಂಗ್ ಸಂಬಂಧಪಟ್ಟಂಗೆ ನೀವು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿಲ್ಲ ರೀ, ಸುಮ್ಮನೆ ಹೇಳೋಕ್ಕಾಗಲ್ಲ. ಬದುಕಿರೋರನ್ನ ಸಾಯ್ತಿದ್ದಾರೆ ಅಂತ ಹೇಳೋದು ತಪ್ಪು, ಸತ್ತೋಗಿರೋರನ್ನ ಬದುಕಿದ್ದಾರೆ ಅಂತ ಹೇಳೋದು ತಪ್ಪು. ಏನಿದೆಯೋ ವಾಸ್ತವ ಹೇಳಿದ್ದೀವಿ, ಅದನ್ನು ಡಾಕ್ಯುಮೆಂಟ್ ಮಾಡಿದ್ದೀವಿ, ರಿಲೇಟಿವ್ಸು ಕರೆದು ತೋರಿಸಿದ್ದೀವಿ. ಸುಳ್ಳು ಹರಡಿಸ್ಬಿಟ್ಟು ಎಲ್ಲ ಕಡೆ ಅಪಪ್ರಚಾರ ಮಾಡಿದ್ರೆ ಅದು ನಮ್ಮ ತಪ್ಪು. ಡಾಕ್ಟರ್ ಅನಿಲ್ ಸಾಂಗ್ಲಿ.